ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಇವತ್ತು ಅಮ್ಜದ್ ಖಾನ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 1975ರಲ್ಲಿ ಶೋಲೆ ಚಿತ್ರ ಬಿಡುಗಡೆಯಾಗಿ ಒಂದು ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ. 2025ರಲ್ಲಿ ಆ ಚಿತ್ರಕ್ಕೆ 50 ವರ್ಷಗಳಾದಾಗ ವರ್ಷದ ಕೊನೆಯಲ್ಲಿ ಆ ಚಿತ್ರ ಮರುಬಿಡುಗಡೆಯಾಗುತ್ತೆ ಹೊಸ ರೂಪದಲ್ಲಿ. ಒಂದೇ ವಾರದಲ್ಲಿ ಮತ್ತೆ 2 ಕೋಟಿ ರೂಪಾಯಿಗಳನ್ನು ಗಳಿಸುವ ಮೂಲಕ ಮೊದಲು ತಾನು ಗಳಿಸಿದ ಯಶಸ್ಸು ಅಕಸ್ಮಾತಾಗಿ ಬಂದದ್ದಲ್ಲ ಅನ್ನೋದನ್ನು ಒಂದು ರೀತಿಯಲ್ಲಿ ಅದು ಖಾತ್ರಿಪಡಿಸುತ್ತೆ. ಇವತ್ತು ಶೋಲೆ ಚಿತ್ರವನ್ನು ನೋಡಿದಾಗ ಕೆಲವು ದೃಶ್ಯಗಳಲ್ಲಿ ಒಂದು ರೀತಿಯಲ್ಲಿ ಔಟ್ಡೇಟೆಡ್ ಅಂತ ಅನ್ನಿಸಬಹುದು. ಆದರೆ ಹಲವು ಚಿತ್ರಗಳ ಛಾಯೆ ಇರುವಂಥ ಶೋಲೆಯಲ್ಲಿ ಅನೇಕ ಹೊಸ ರೀತಿಯ ಅಂಶಗಳು ಇದ್ದಿದ್ದರಿಂದಾಗಿಯೇ ಆ ಚಿತ್ರ ಇವತ್ತಿಗೂ ಅಷ್ಟು ಗಳಿಕೆಯನ್ನು ಮಾಡೋದಕ್ಕೆ ಸಾಧ್ಯವಾಗಿದ್ದು. ಇನ್ನು ಶೋಲೆ ಚಿತ್ರದ ಕಥೆ, ಅದರ ತಾರಾಗಣ, ಅದರ ಒಂದು ಭವ್ಯವಾದ ಶ್ರೀಮಂತವಾದ ನಿರ್ಮಾಣ ಇವೆಲ್ಲದರ ತೂಕ ಒಂದಾದರೆ ಆ ಚಿತ್ರದ ಯಶಸ್ಸಿನಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದು ಗಬ್ಬರ್ ಸಿಂಗ್ ಪಾತ್ರ. ಆ ಪಾತ್ರವನ್ನು ನಿರ್ವಹಣೆ ಮಾಡಿದ್ದು ಅಮ್ಜದ್ ಖಾನ್ ಅವರು. ಅವರನ್ನು ಕುರಿತಂತೆ ಇವತ್ತಿನ ಸಂಚಿಕೆ. ಇವತ್ತಿನ ತಲೆಮಾರಿನ ಎಷ್ಟೋ ಜನ ಪ್ರೇಕ್ಷಕರು ಶೋಲೆ ಚಿತ್ರವೇ ಅಮ್ಜದ್ ಖಾನ್ ಅವರ ಮೊದಲ ಚಿತ್ರ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅದಕ್ಕೂ ಸಾಕಷ್ಟು ಮೊದಲೇ ಅವರು ಚಿತ್ರರಂಗಕ್ಕೆ ಬಂದಿದ್ದರು. ಅವರ ತಂದೆಯವರು ಕೂಡ ಚಿತ್ರರಂಗದಲ್ಲೇ ಇದ್ದವರು. ಈ ಎಲ್ಲ ವಿವರಗಳನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. 1940ನೇ ಇಸ್ವಿ ನವೆಂಬರ್ 12ನೇ ತಾರೀಕು ಅಮ್ಜದ್ ಖಾನ್ ಅವರ ಜನನವಾಗುತ್ತೆ. ಅವರ ತಂದೆಯವರ ಹೆಸರು ಜಕಾರಿಯಾ ಖಾನ್. ಆದರೆ ಹಿಂದಿ ಚಿತ್ರರಂಗದಲ್ಲಿ ಅವರು ಜಯಂತ್ ಎನ್ನುವ ಹೆಸರಿನಿಂದಲೇ ಪ್ರಖ್ಯಾತರಾಗಿದ್ದಂಥ ಒಬ್ಬ ಚರಿತ್ರ ಕಲಾವಿದರು. ರಾಜಸ್ಥಾನದಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದಂಥ ಜಯಂತ್ ಅವರು ಮುಂದೆ ಹಿಂದಿ ಚಿತ್ರರಂಗಕ್ಕೆ ಬರ್ತಾರೆ. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ಒಬ್ಬ ಚರಿತ್ರ ಕಲಾವಿದರಾಗಿ ಬೆಳೀತಾರೆ. ಅವರ 3 ಜನ ಮಕ್ಕಳಲ್ಲಿ ಒಬ್ಬರು ಅಮ್ಜದ್ ಖಾನ್, ಇನ್ನೊಬ್ಬರು ಇಮ್ತಿಯಾಜ್ ಖಾನ್. ಇಬ್ಬರೂ ಸಹ ಚಿತ್ರರಂಗದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವಂಥವರು. 1951ರಲ್ಲಿ ತಮಗೆ 11 ವರ್ಷವಾಗಿದ್ದಾಗ ಅಮ್ಜದ್ ಖಾನ್ ಅವರು ಮೊದಲ ಬಾರಿ ನಾಜನೀನ್ ಎನ್ನುವ ಒಂದು ಚಿತ್ರದಲ್ಲಿ ತಂದೆಯ ಜೊತೆಗೆ ಬಾಲ ಕಲಾವಿದರಾಗಿ ಅಭಿನಯಿಸ್ತಾರೆ. ಮುಂದೆ ಅವರಿಗೆ 17 ವರ್ಷವಾಗಿದ್ದಾಗ ರಾಜ್ ಕಪೂರ್ ಅವರ ನಿರ್ಮಾಣದ ಅಬ್ ದಿಲ್ಲಿ ದೂರ್ ನಹಿ ಎನ್ನುವ ಒಂದು ಚಿತ್ರದಲ್ಲಿ ಒಂದು ಪೋಷಕ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. 1961ರಲ್ಲಿ ದೇವಾನಂದ್ ಅವರು ನಾಯಕರಾಗಿದ್ದ ಮಾಯಾ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಇದಾದ ಮೇಲೆ 1971ರಲ್ಲಿ ಕೆ ಆಸೀಫ್ ಅವರು ನಿರ್ಮಾಣ ಮಾಡೋದಕ್ಕೆ ಹೊರಟಂಥ ಒಂದು ಚಿತ್ರ ಲವ್ ಆ್ಯಂಡ್ ಗಾಡ್, ಬಹಳ ದೊಡ್ಡ ಬಜೆಟ್ಟಿನ ಒಂದು ಚಿತ್ರ. ಆ ಚಿತ್ರದಲ್ಲಿ ಕೂಡ ಅಮ್ಜದ್ ಖಾನ್ ಅವರು ಅಭಿನಯಿಸ್ತಾರೆ. ಆದರೆ ಆಸೀಫ್ ಅವರ ಅಕಾಲಿಕ ಮರಣದಿಂದಾಗಿ ಆ ಚಿತ್ರ 1971ರಲ್ಲೇ ನಿಂತು ಹೋಗುತ್ತೆ. ಮುಂದೆ ಅದು ಪೂರ್ತಿಯಾಗಿ 1986ರಲ್ಲಿ ಬಿಡುಗಡೆಯನ್ನು ಕಾಣುತ್ತೆ. ಇನ್ನು ಶೋಲೆ ಚಿತ್ರ ತಮ್ಮ ಬೊಗಸೆಗೆ ಬರುವ ಮುನ್ನ 1973ರಲ್ಲಿ ಹಿಂದಿಯ ರಾಜ್ಕುಮಾರ್ ಅವರು ನಾಯಕರಾಗಿದ್ದ ಹಿಂದೂಸ್ತಾನ್ ಕಿ ಕಸಮ್ ಚಿತ್ರದಲ್ಲಿ ಸಹ ಅಮ್ಜದ್ ಖಾನ್ ಅವರು ಕಾಣಿಸ್ಕೊಂಡಿದ್ದಾರೆ. ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಪಾತ್ರಕ್ಕೂ ಮುನ್ನ ಅವರು ಬಾಲ ಕಲಾವಿದರಾಗಿ ಮುಂದೆ ಪೋಷಕ ಕಲಾವಿದರಾಗಿ ಇಷ್ಟು ಚಿತ್ರಗಳಲ್ಲಿ ಅಭಿನಯಿಸಿ ಅನುಭವವನ್ನು ಗಳಿಸ್ಕೊಂಡಿದ್ದಾರೆ. ಸಲೀಂ ಜಾವೇದ್ ಅವರು ಬರೆದಂಥ ಶೋಲೆ ಕತೆ ಅನೇಕ ನಿರ್ಮಾಪಕರನ್ನು ದಾಟಿ ಕೊನೆಗೆ ರಮೇಶ್ ಸಿಪ್ಪಿ ಅವರಿಂದಾಗಿ ಒಂದು ಅದ್ಭುತ ಚಿತ್ರವಾಗಿ ಹೊರಗೆ ಬರುತ್ತೆ. ಅದರ ಒಂದು ತಯಾರಿಕೆಯ ಸಂದರ್ಭದಲ್ಲಿ ಮೊದಲಿಗೆ ಡ್ಯಾನಿ ಡೆನ್ಸೊಂಗ್ಪಾ ಅವರನ್ನು ಗಬ್ಬರ್ ಸಿಂಗ್ ಪಾತ್ರಕ್ಕೆ ಕೇಳಲಾಗಿರುತ್ತೆ. ಆದರೆ ಅವರು ಫಿರೋಜ್ ಖಾನ್ ಅವರ ನಿರ್ಮಾಣದ ಧರ್ಮಾತ್ಮ ಚಿತ್ರದಲ್ಲಿ ಬ್ಯುಸಿ ಇದ್ದಿದ್ದರಿಂದಾಗಿ ಶೋಲೆ ಚಿತ್ರದ ಪಾತ್ರವನ್ನು ನಿರಾಕರಣೆ ಮಾಡ್ತಾರೆ. ಕೊನೆಗೆ ಯಾರನ್ನೋ ಅಂದ್ಕೊಂಡು ಕಡೆಯಲ್ಲಿ ಅಮ್ಜದ್ ಖಾನ್ ಅವರ ಪಾಲಾಗತ್ತೆ. ಮುಂದೆ ಅಮ್ಜದ್ ಖಾನ್ ಅವರು ಆ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ತೆರೆಯ ಮೇಲೆ ತಂದರು ಅನ್ನೋದು ಇವತ್ತಿಗೆ ಇತಿಹಾಸ. ಹಿಂದಿ ಬೆಳ್ಳಿ ತೆರೆಯಲ್ಲಿ ಢಕಾಯಿತರ ಕಥೆಗಳು ಬೇಕಾದಷ್ಟು ಸಿನಿಮಾಗಳು ಬಂದಿವೆ. ಗಂಗಾ ಜಮುನಾ, ಮೇರಾ ಗಾಂವ್ ಮೇರಾ ದೇಶ್, ಮದರ್ ಇಂಡಿಯಾ, ಹೀಗೆ ಅನೇಕ ಚಿತ್ರಗಳು ಬಂದಿವೆ. ಆ ಅನೇಕ ಚಿತ್ರಗಳ ಛಾಯೆ ಶೋಲೆ ಚಿತ್ರದಲ್ಲೂ ಕೂಡ ಇದೆ. ಆದರೆ ಶೋಲೆ ಚಿತ್ರದ ಗಬ್ಬರ್ ಸಿಂಗ್ ಪಾತ್ರವನ್ನು ಬರಹಗಾರರು ಹಾಗೂ ನಿರ್ದೇಶಕರು ಸೇರಿ ಒಂದು ಹೊಸ ರೀತಿಯಲ್ಲಿ ತೆರೆಯ ಮೇಲೆ ತರ್ತಾರೆ. ಸಾಮಾನ್ಯವಾಗಿ ದೈವಭಕ್ತರಾದಂಥ ಢಕಾಯಿತರು ಒಂದು ಧೋತಿಯನ್ನು ಉಟ್ಕೊಂಡು ಕಚ್ಚೆ ಪಂಚೆಯನ್ನು ಹಾಕ್ಕೊಂಡು ಹಣೆಗೆ ಒಂದು ತಿಲಕವನ್ನು ಇಟ್ಕೊಂಡು ತೆರೆಯ ಮೇಲೆ ಕಾಣಿಸ್ಕೊಳ್ತಾ ಇದ್ದಂಥ ದಿನಗಳಲ್ಲಿ ಒಂದು ಮಿಲಿಟರಿ ಪೋಷಾಕಿನಲ್ಲಿ ಒಬ್ಬ ಪಹಾಡಿ
ಯುವಕನ ಹಾಗೆ, ಅಂದರೆ ಒರಟು ಭಾಷೆಯನ್ನು ಮಾತನಾಡುವ ಒಬ್ಬ ಕ್ರೂರ ಢಕಾಯಿತನ ಪಾತ್ರದಲ್ಲಿ ಗಬ್ಬರ್ ಸಿಂಗ್ ಎನ್ನುವ ಹೆಸರಿನ ಆ ಢಕಾಯಿತನ ಪಾತ್ರವನ್ನು ಅಮ್ಜದ್ ಖಾನ್ ಅವರಿಂದ ಅದ್ಭುತವಾಗಿ ಮಾಡಿಸ್ತಾರೆ. ಅದು ಶೋಲೆಯ ಯಶಸ್ಸಿನಲ್ಲಿ ಸಿಂಹಪಾಲನ್ನು ಹೊಂದಿರುವಂಥ ಒಂದು ಪಾತ್ರ. ನೋಡಿ, ಚಿತ್ರ ಬಿಡುಗಡೆಯಾಗಿ 50 ವರ್ಷಗಳಾದ ಮೇಲೂ ಸಹ ಗಬ್ಬರ್ ಸಿಂಗ್ ಎನ್ನುವ ಒಂದು ಪಾತ್ರ ಅಮ್ಜದ್ ಖಾನ್ ಅವರಿಗೆ ಒಂದು ಪರ್ಯಾಯ ಪದವಾಗಿ ಇವತ್ತಿಗೂ ಬಳಕೆ ಆಗ್ತಾ ಇದೆ. ಆ ಒಂದು ಚಿತ್ರದಲ್ಲಿ, ಆ ಪಾತ್ರದಲ್ಲಿ ಅವರು ಬಳಸಿದಂಥ ಸಂಭಾಷಣೆಗಳು ಎಷ್ಟೋ ಕಡೆಗಳಲ್ಲಿ ಮತ್ತೆ ಮತ್ತೆ ಅನುರಣನವಾಗ್ತಾ ಇದೆ. ಇಂಥದ್ದೊಂದು ಅಮರ ಪಾತ್ರವನ್ನು ನಿರ್ವಹಣೆ ಮಾಡೋದಕ್ಕೆ ಅಮ್ಜದ್ ಖಾನ್ ಅವರು ಎಷ್ಟೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಅದು ಒಂದು ಸ್ವಾರಸ್ಯಕರವಾದ ಕಥೆ. ಯಾಕೆಂದರೆ ಅವರು ಶಾಲಾ ಕಾಲೇಜು ದಿನಗಳಿಂದಲೇ ಒಬ್ಬ ರಂಗಭೂಮಿಯ ನಟನಾಗಿ ಹಾಗೂ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದರು. ಶಾಲೆಯ ಅನೇಕ ಸ್ಪರ್ಧೆಗಳಲ್ಲಿ ಅವರಿಗೆ ಬಹುಮಾನಗಳು ಬರ್ತಾಯಿತ್ತು. ತಮ್ಮ ಈ ಅಭಿನಯ ಹಾಗೂ ನಿರ್ದೇಶನದ ಆಸಕ್ತಿಯ ಒಂದು ಬೆಳವಣಿಗೆಗೋಸ್ಕರ ಅವರು ಗಂಭೀರವಾಗಿ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾ ಹೋದರು. ನೋಡಿ, ತೆರೆಯ ಮೇಲೆ ಕಾಣುವ ಅಮ್ಜದ್ ಖಾನ್ ಅಂದರೆ ಗಬ್ಬರ್ ಸಿಂಗ್ ಪಾತ್ರ ಒಂದು ರೀತಿಯಲ್ಲಿ ಒರಟು ಪಾತ್ರ, ಗ್ರಾಮೀಣವಾದಂಥ ಭಾಷೆಯನ್ನು ಮಾತನಾಡುವಂಥ ಒಂದು ಪಾತ್ರ. ಅದನ್ನು ನೋಡಿದವರಿಗೆ ಅವರ ಸ್ವಭಾವ ಕೂಡ ಅಂಥದ್ದೇ ಏನೋ ಅನ್ನುವ ಭಾವನೆ ಬರುವಷ್ಟು ಆ ಪಾತ್ರದಲ್ಲಿ ಅವರು ತಲ್ಲೀನರಾಗಿದ್ದರು. ಆದರೆ ಅವರು ಎಷ್ಟು ವಿದ್ಯಾವಂತರು ಅಂದರೆ, ಮುಂಬೈ ಯೂನಿವರ್ಸಿಟಿಯಿಂದ ತತ್ವಶಾಸ್ತ್ರದಲ್ಲಿ ಒಂದು ಮಾಸ್ಟರ್ ಡಿಗ್ರಿಯನ್ನು ಪಡಿತಾರೆ. ಮುಂದೆ ಅವರಿಗೆ ಹಿಂದಿ, ಉರ್ದು, ಇಂಗ್ಲೀಷ್ ಹಾಗೂ ಪರ್ಷಿಯನ್ ಭಾಷೆಯಲ್ಲಿ ಕೂಡ ಪ್ರಭುತ್ವ ಇದ್ದಿದ್ದರಿಂದಾಗಿ ಪರ್ಷಿಯನ್ ಭಾಷೆಯ ಸಾಹಿತ್ಯದಲ್ಲಿ ಕೂಡ ಒಂದು ಮಾಸ್ಟರ್ ಡಿಗ್ರಿಯನ್ನು ಪಡಿತಾರೆ. 1951ರಿಂದ 1975ರವರೆಗೆ, ಅಂದರೆ ನಾಜನೀನ್ ಚಿತ್ರದಿಂದ ಶೋಲೆ ಚಿತ್ರ ಬಿಡುಗಡೆಯಾಗುವವರೆಗೆ ಸುಮಾರು 24 ವರ್ಷಗಳ ಕಾಲ ಅವರು ಚಿತ್ರರಂಗದಲ್ಲಿ ಇದ್ದೂ ಇಲ್ಲದ ಹಾಗಿದ್ದರು. ಆದರೆ ಒಂದು ಬಾರಿ ಶೋಲೆ ಚಿತ್ರ ಬಿಡುಗಡೆಯಾಗಿದ್ದೇ ತಡ ಅಮ್ಜದ್ ಖಾನ್ ಅವರು ವಿಶ್ವದಾದ್ಯಂತ ಪ್ರಖ್ಯಾತಿಯನ್ನು ಪಡೆದರು. ಆದರೆ ಆ ಪ್ರಖ್ಯಾತಿ ಹೆಚ್ಚು ದಿನ ಉಳಿಲಿಲ್ಲ. ಯಾಕೆಂದರೆ 1976ನೇ ಇಸ್ವಿ ಅಕ್ಟೋಬರ್ 15ನೇ ತಾರೀಕು ಅಮಿತಾಬ್ ಬಚ್ಚನ್ ಅವರು ನಾಯಕರಾಗಿದ್ದಂಥ ಒಂದು ಚಿತ್ರ ದಿ ಗ್ರೇಟ್ ಗ್ಯಾಂಬ್ಲರ್. ಆ ಚಿತ್ರದಲ್ಲಿ ಕೆಲಸ ಮಾಡುವ ಸಲುವಾಗಿ ಅಮ್ಜದ್ ಖಾನ್ ಅವರು ಮುಂಬೈನಿಂದ ಗೋವಾಗೆ ಹೋಗ್ತಾ ಇರುವಾಗ ಹೈವೇನಲ್ಲಿ ಒಂದು ಭೀಕರವಾದ ಅಪಘಾತ ಆಗುತ್ತೆ. ಆ ಅಪಘಾತದಿಂದಾಗಿ ಅವರ ಬೆನ್ನು ಮೂಳೆಗಳು ಮುರಿದು ಹೋಗುತ್ತೆ. ಶ್ವಾಸಕೋಶಕ್ಕೂ ಸಹ ಹಾನಿಯಾಗಿ ಬಹಳಷ್ಟು ಹಿಂಸೆಯನ್ನು ಅವರು ಅನುಭವಿಸ್ಬೇಕಾಗತ್ತೆ. ಅಂದರೆ ಶೋಲೆ ಚಿತ್ರ ಬಿಡುಗಡೆಯಾಗಿ 1 ವರ್ಷ ಹಾಗೂ 2-3 ತಿಂಗಳು ಮಾತ್ರ ಅವರು ಆ ಒಂದು ಸುಖವನ್ನು ಅನುಭವಿಸಿದ್ದು. ಅದಾದ ಮೇಲೆ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾದವು. ಅಮ್ಜದ್ ಖಾನ್ ಅವರ ವಿದ್ಯಾಭ್ಯಾಸ, ರಂಗಾಸಕ್ತಿ, ಸಾಹಿತ್ಯಾಸಕ್ತಿ ಇವೆಲ್ಲದರ ಬಗೆಗೆ ಈಗಾಗಲೇ ಹೇಳಿದ್ದೀನಿ. ಹಾಗಾಗಿಯೇ 1975ರಲ್ಲಿ ಶೋಲೆ ಚಿತ್ರ ಅಷ್ಟೊಂದು ಅದ್ಭುತವಾದ ಯಶಸ್ಸನ್ನು ಗಳಿಸಿದ್ರೂ ಸಹ ಮುಂದೆ ಅವರು ಪಾತ್ರಗಳನ್ನು ಆರಿಸ್ಕೊಳ್ಳುವಾಗ ಅದೇ ರೀತಿಯ ಪಾತ್ರಗಳಿಗೆ ಜೋತು ಬೀಳಲಿಲ್ಲ. ನೋಡಿ, 1977ರಲ್ಲಿ ಸತ್ಯಜಿತ್ ರೇ ಅವರು ಹಿಂದಿಯಲ್ಲಿ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ. ಅದೊಂದೇ ಚಿತ್ರ ಅವರು ಹಿಂದಿಯಲ್ಲಿ ನಿರ್ದೇಶನ ಮಾಡಿದ್ದು, ಶತರಂಜ್ ಕೆ ಖಿಲಾಡಿ. ಆ ಚಿತ್ರದಲ್ಲಿ ಸಂಜೀವ್ ಕುಮಾರ್ ಅವರ ಜೊತೆಯಲ್ಲಿ ನವಾಬ್ ವಾಜಿದ್ ಅಲಿಯ ಪಾತ್ರದಲ್ಲಿ ಅಮ್ಜದ್ ಖಾನ್ ಅವರು ಅದ್ಭುತವಾಗಿ ಅಭಿನಯಿಸಿ ಸೈ ಅನ್ನಿಸ್ಕೊಳ್ತಾರೆ. ಭಾರತೀಯ ಚಿತ್ರರಂಗದಲ್ಲಿ ವಿಲನ್ ಆಗಿ ಹೆಸರು ಮಾಡಿದವರು ಎಷ್ಟೋ ಬಾರಿ ಹಾಸ್ಯ ಪಾತ್ರಗಳನ್ನು ಮಾಡಿರೋದನ್ನು ನಾವು ನೋಡಿದ್ದೀವಿ. ಅಮ್ಜದ್ ಖಾನ್ ಅವರು ಅದಕ್ಕೆ ಹೊರತಲ್ಲ. ನಮ್ಮ ಕನ್ನಡಿಗರಾದಂಥ ಗಿರೀಶ್ ಕಾರ್ನಾಡ್ ಅವರು ನಿರ್ದೇಶನ ಮಾಡಿದ ಒಂದು ಚಿತ್ರ ಉತ್ಸವ್. ಆ ಚಿತ್ರದಲ್ಲಿ ಶಂಕರ್ ನಾಗ್, ರೇಖಾ, ಶೇಖರ್ ಸುಮನ್ ಇಂಥವರೆಲ್ಲ ಅಭಿನಯಿಸಿದರು. ಅಲ್ಲಿ ಕಾಮಶಾಸ್ತ್ರವನ್ನು ಬರೆದ ವಾತ್ಸಾಯನನ ಪಾತ್ರವನ್ನು ಅಮ್ಜದ್ ಖಾನ್ ಅವರು ನಿರ್ವಹಣೆ ಮಾಡ್ತಾರೆ. ಅದಲ್ಲದೆ ಕುರ್ಬಾನಿ ಚಿತ್ರದಲ್ಲಿ ಕೂಡ ಅವರದ್ದು ಒಂದು ರೀತಿಯ ಹಾಸ್ಯಭರಿತವಾದಂಥ ಪಾತ್ರ. ಅಮಿತಾಬ್ ಬಚ್ಚನ್ ಅವರ ಜೊತೆ ಬಹಳಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ ಅಮ್ಜದ್ ಖಾನ್ ಅವರು ಮುಕದ್ದರ್ ಕಾ ಸಿಕಂದರ್ ಚಿತ್ರದಲ್ಲಿ ದಿಲಾವರ್ನ ಪಾತ್ರ, ನಸೀಬ್ ಚಿತ್ರದ ತಂದೆಯ ಪಾತ್ರ, ಹೀಗೆ ಅನೇಕ ಪಾತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವತ್ತಿಗೂ ಆ ಚಿತ್ರಗಳಲ್ಲಿ ಅಮ್ಜದ್ ಖಾನ್ ಅವರ ಅಭಿನಯ ನಮ್ಮನ್ನು ರಂಜಿಸುತ್ತೆ. ಕೆ ಆಸೀಫ್ ಅವರ ಲವ್ ಆ್ಯಂಡ್ ಗಾಡ್ ಅಲ್ಲದೆ ಮರ್ಚೆಂಟ್ ಐವರಿ ಅವರು ನಿರ್ಮಾಣ ಮಾಡಿದಂಥ ಒಂದು ಇಂಗ್ಲೀಷ್ ಚಿತ್ರ ದಿ ಪರ್ಫೆಕ್ಟ್ ಮರ್ಡರ್. ಆ ಚಿತ್ರದಲ್ಲಿ ಅಮ್ಜದ್ ಖಾನ್ ಅವರು ಒಬ್ಬ ಡಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಹಿಂದಿ ಇಂಗ್ಲೀಷ್ ಚಿತ್ರಗಳಲ್ಲದೆ ಅವರು 1976ರಲ್ಲಿ ವೀರ್ ಮಂಗದಾವಾಲೋ ಎನ್ನುವ ಒಂದು ಗುಜರಾತಿ ಚಿತ್ರದಲ್ಲಿ ಸಹ ಕಾಣಿಸ್ಕೊಳ್ತಾರೆ. ಆ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ರಾಮಾಯಣ್ ಧಾರಾವಾಹಿಯ ಪ್ರಸಿದ್ಧ ನಿರ್ದೇಶಕರಾದ ರಮಾನಂದ್ ಸಾಗರ್ ಅವರು. ಇನ್ನು
ಹಿಂದಿ ಚಿತ್ರರಂಗದಲ್ಲಿ ಖ್ಯಾತರಾದವರನ್ನು ಆಗಾಗ ದಕ್ಷಿಣ ಭಾರತಕ್ಕೆ ಕರೆತರುವಂಥ ಪರಿಪಾಠ ಇವತ್ತೂ ಇದೆ, ಆವತ್ತಿಗೂ ಇತ್ತು. ಅದೇ ರೀತಿಯಲ್ಲಿ 1986ರಲ್ಲಿ ಕಮಲ್ ಹಾಸನ್ ಅವರು ನಾಯಕರಾಗಿ ಅಭಿನಯಿಸಿದ ಒಂದು ಯಶಸ್ವಿ ಚಿತ್ರ ವಿಕ್ರಮ್. ಆ ಚಿತ್ರದಲ್ಲಿ ಅಮ್ಜದ್ ಖಾನ್ ಅವರು ಒಂದು ಪಾತ್ರವನ್ನು ಮಾಡ್ತಾರೆ. 1986ರಲ್ಲಿ ತಮಿಳು ಚಿತ್ರರಂಗಕ್ಕೆ ಬಂದ ಅಮ್ಜದ್ ಖಾನ್ ಅವರನ್ನು 1990ರಲ್ಲಿ ಕನ್ನಡದ ರಾಜೇಂದ್ರ ಸಿಂಗ್ ಬಾಬು ಅವರು ಬಣ್ಣದ ಗೆಜ್ಜೆ ಚಿತ್ರದ ಮೂಲಕ ನಮ್ಮ ಚಿತ್ರರಂಗಕ್ಕೂ ಕರೆತರ್ತಾರೆ. ಆ ಮೂಲಕ ಅಮ್ಜದ್ ಖಾನ್ ಅವರು ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗ್ತಾರೆ. ಬಣ್ಣದ ಗೆಜ್ಜೆ ಚಿತ್ರದ ತೆಲುಗು ಅವತರಣಿಕೆ ಪ್ರೇಮ ಯುದ್ಧಂ ಚಿತ್ರದಲ್ಲಿ ಕನ್ನಡದಲ್ಲಿ ಅಭಿನಯಿಸಿದ ಪಾತ್ರವನ್ನೇ ಅಮ್ಜದ್ ಖಾನ್ ಅವರು ತೆಲುಗಿನಲ್ಲಿ ಕೂಡ ನಿರ್ವಹಿಸಿದ್ದಾರೆ. ಅದಲ್ಲದೆ ಅದೇ ದಿನಗಳಲ್ಲಿ ಅಮ್ಜದ್ ಖಾನ್ ಅವರು NT ರಾಮರಾವ್ ಅವರ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಬ್ರಹ್ಮರ್ಷಿ ವಿಶ್ವಾಮಿತ್ರ ಹಾಗೂ ಸಾಹಸಪುತ್ರುಡು ತೆಲುಗು ಚಿತ್ರಗಳಲ್ಲಿ ಕೂಡ ಕಾಣಿಸ್ಕೊಂಡಿದ್ದಾರೆ. ಶೋಲೆ ಚಿತ್ರ ಬಿಡುಗಡೆಯಾದ ಒಂದೇ ವರ್ಷದ ಅವಧಿಯಲ್ಲಿ ಒಂದು ಭೀಕರವಾದ ಅಪಘಾತದಿಂದ ಸಾಕಷ್ಟು ಆರೋಗ್ಯದ ತೊಂದರೆಯನ್ನು ಅನುಭವಿಸಿದ ಅಮ್ಜದ್ ಖಾನ್ ಅವರಿಗೆ ಒಂದು ರೀತಿಯಲ್ಲಿ ಆ ದುರದೃಷ್ಟ ಅವರ ಬೆನ್ನು ಬಿಡಲಿಲ್ಲ. 1984ರಲ್ಲಿ ಮತ್ತೊಂದು ಅಪಘಾತ ಆಗುತ್ತೆ. ಅದಾದಾಗ ಅವರಿಗೆ ಬೆಲ್ಸ್ ಪಾಲ್ಸಿ ಅಂತ ಕರೆಯಲಾಗುವಂಥ ಒಂದು ವಿಚಿತ್ರವಾದಂಥ ಆರೋಗ್ಯದ ತೊಂದರೆ, ಅದರಿಂದಾಗಿ ಈ ಮುಖದ ಸ್ನಾಯುಗಳೇ ಬದಲಾಗೋದ್ರಿಂದ ಒಂದು ರೀತಿಯಲ್ಲಿ ಪಾರ್ಶ್ವವಾಯು ಬಡಿದ ಹಾಗಾಗುತ್ತೆ. ಅಂಥದ್ದೊಂದು ತೊಂದರೆಗೆ ಒಳಗಾಗ್ತಾರೆ. ಅದರ ಒಂದು ಚಿಕಿತ್ಸೆಗೋಸ್ಕರ ಅವರಿಗೆ ಸಾಕಷ್ಟು ಸ್ಟಿರಾಯ್ಡ್ಸನ್ನು ಕೊಡಲಾಗುತ್ತೆ. ಹಾಗೆ ಸ್ಟಿರಾಯ್ಡ್ ಸೇವನೆ ಮಾಡಿದ್ರಿಂದಾಗಿ ಅವರ ತೂಕದಲ್ಲಿ ಸಾಕಷ್ಟು ಹೆಚ್ಚಳ ಕಂಡುಬರುತ್ತೆ. ಜೊತೆಗೆ ಅಶಿಸ್ತಿನ ಒಂದು ಆಹಾರ ಪದ್ಧತಿಯೂ ಸೇರಿ ಅಮ್ಜದ್ ಖಾನ್ ಅವರು ತುಂಬ ಸ್ಥೂಲಕಾಯರಾಗ್ತಾ ಹೋಗ್ತಾರೆ. ಅವರ ಕೊನೆಯ ಚಿತ್ರಗಳನ್ನು ನೋಡಿದ್ರೆ ಅವರು ಎಷ್ಟು ದಪ್ಪಗಾಗಿದ್ದರು ಅನ್ನೋದನ್ನು ಇವತ್ತಿಗೂ ನೀವು ನೋಡಬಹುದು. ಶಾಲಾ ಕಾಲೇಜು ದಿನಗಳಲ್ಲಿ ಅಭಿನಯ ಹಾಗೂ ನಿರ್ದೇಶನದ ಒಂದು ರುಚಿಯನ್ನು ಹತ್ತಿಸಿಕೊಂಡಿದ್ದಂಥ ಅಮ್ಜದ್ ಖಾನ್ ಅವರಿಗೆ ಚಿತ್ರರಂಗಕ್ಕೆ ಬಂದ ಮೇಲೆ ಕೇವಲ ಕಲಾವಿದರಾಗಿಯೇ ಅಭಿನಯಿಸ್ತಾ ಹೋಗೋದಕ್ಕೆ ಸಾಕಷ್ಟು ಸಮಯ ಹಿಡಿತಾ ಇತ್ತು. ಇದರ ಮಧ್ಯದಲ್ಲಿ ಕೂಡ ಅವರು 2 ಬಾರಿ ನಿರ್ದೇಶನಕ್ಕೂ ಪ್ರಯತ್ನವನ್ನು ಪಡ್ತಾರೆ. 1983ರಲ್ಲಿ ತಾವೇ ನಿರ್ದೇಶಿಸಿ ಅಭಿನಯಿಸಿದಂಥ ಚೋರ್ ಪೊಲೀಸ್ ಎನ್ನುವ ಚಿತ್ರವನ್ನು ತೆರೆಗೆ ತರ್ತಾರೆ. 1985ರಲ್ಲಿ ಅಮೀರ್ ಆದ್ಮಿ ಗರೀಬ್ ಆದ್ಮಿ ಎನ್ನುವ ಒಂದು ಚಿತ್ರವನ್ನು ಕೂಡ ನಿರ್ದೇಶನ ಮಾಡ್ತಾರೆ. ಆದರೆ ನಿರ್ದೇಶನ ಅವರ ಕೈ ಹಿಡಿಲಿಲ್ಲ. ಆ ಚಿತ್ರಗಳು ಯಶಸ್ಸನ್ನು ಕಾಣಲಿಲ್ಲ. ಈ 2 ಅಪಘಾತಗಳು ಜೊತೆಗೆ ಅದರಿಂದ ಉಂಟಾದಂಥ ಪರಿಣಾಮಗಳಿಂದಾಗಿ 1992ನೇ ಇಸ್ವಿ ಜುಲೈ 27ನೇ ತಾರೀಕು ತಮ್ಮ 51ನೇ ವಯಸ್ಸಿನಲ್ಲಿ ಹೃದಯಾಘಾತಕ್ಕೀಡಾಗಿ ಅಮ್ಜದ್ ಖಾನ್ ಅವರು ಇಹಲೋಕ ವ್ಯಾಪಾರವನ್ನು ಮುಗಿಸ್ತಾರೆ. ಅದಕ್ಕೆ ಕೇವಲ 1 ವರ್ಷ ಮುಂಚೆ ಅಂದರೆ 1991ರಲ್ಲಿ ಶೋಲೆ ಚಿತ್ರದ ಗಬ್ಬರ್ ಸಿಂಗನ ಪಾತ್ರವನ್ನೇ ಮುಂದುವರಿಸಿದಂಥ ಒಂದು ಚಿತ್ರ ತೆರೆಗೆ ಬರುತ್ತೆ, ರಾಮ್ಗಢ್ ಕೆ ಶೋಲೆ. ಆ ಚಿತ್ರದಲ್ಲಿ ದೇವಾನಂದ್, ಅಮಿತಾಬ್ ಬಚ್ಚನ್, ಗೋವಿಂದ ಇವರೆಲ್ಲರ ಡೂಪ್ಲಿಕೇಟ್ಗಳು ಪಾತ್ರವನ್ನು ಮಾಡಿರ್ತಾರೆ. ಅಮ್ಜದ್ ಖಾನ್ ಅವರ ಪಾತ್ರ ಗಬ್ಬರ್ ಸಿಂಗ್ ಎನ್ನುವ ಹೆಸರಿನಲ್ಲೇ ಕಾಣಿಸ್ಕೊಳ್ಳುತ್ತೆ. ಆ ಚಿತ್ರ ವ್ಯಾಪಾರಿ ದೃಷ್ಟಿಯಿಂದ ಯಶಸ್ಸನ್ನು ಕಾಣಲಿಲ್ಲ. ಆ ಚಿತ್ರವನ್ನು ನೀವು ನೋಡಿದ್ರೆ ಅಮ್ಜದ್ ಖಾನ್ ಅವರ ಸ್ಥೂಲಕಾಯವನ್ನು ನೋಡಬಹುದು. ಹೀಗೆ ಅನಿರೀಕ್ಷಿತವಾಗಿ ಹೃದಯಾಘಾತದಿಂದ ಅಮ್ಜದ್ ಖಾನ್ ಅವರು ಮರಣ ಹೊಂದಿದ ಮೇಲೂ ಸಹ ಅವರ ಅನೇಕ ಚಿತ್ರಗಳು ಬಿಡುಗಡೆಯಾಗಿ ಯಶಸ್ಸನ್ನು ಕಾಣುತ್ತೆ. 1993ರಲ್ಲಿ ರುಡಾಲಿ ಚಿತ್ರ, 1994ರಲ್ಲಿ ದೋ ಫಂಟೂಷ್ ಎನ್ನುವ ಒಂದು ಚಿತ್ರ, 1996ರಲ್ಲಿ ಆತಂಕ್ ಎನ್ನುವ ಚಿತ್ರ ಅವರ ಅಭಿನಯದ ಕೊನೆಯ ಚಿತ್ರಗಳು ಬಿಡುಗಡೆಯಾಗಿ ಪ್ರೇಕ್ಷಕರಿಗೆ ಅವರ ನೆನಪನ್ನು ಮತ್ತೊಮ್ಮೆ ಹಸಿರಾಗಿಸ್ತವೆ. ಇದರೊಂದಿಗೆ ಅಮ್ಜದ್ ಖಾನ್ ಅವರ ಚಿತ್ರ ಜೀವನ ಕೊನೆಯಾಗುತ್ತೆ. ನೋಡಿ, ಒಬ್ಬ 11ನೇ ವಯಸ್ಸಿನಿಂದಲೇ ಚಲನಚಿತ್ರದಲ್ಲಿ ತೊಡಗಿಕೊಂಡಿದ್ದವರು 4 ದಶಕಗಳ ಕಾಲ ಚಿತ್ರರಂಗದಲ್ಲಿ ಇದ್ದರು. ಆದರೆ ಒಂದು ಕಡೆಯಲ್ಲಿ ಅದೃಷ್ಟ ಅವರಿಗೆ ಒಳ್ಳೆಯ ಪಾತ್ರವನ್ನು ಕೊಡ್ತು, ಸಾಕಷ್ಟು ಅವಕಾಶಗಳನ್ನು ಕೊಡ್ತು. ಇನ್ನೊಂದು ಕಡೆಯಲ್ಲಿ ವಿಧಿ 2 ಅಪಘಾತಗಳ ಮೂಲಕ ಅವರ ಜೀವನವನ್ನು ಮೊಟಕುಗೊಳಿಸ್ತು. ಶೋಲೆ ಚಿತ್ರ ಬಿಡುಗಡೆಯಾಗಿ 50 ವರ್ಷಗಳಾದ ಮೇಲೆ ನಾವು ಅದರ ಕುರಿತಂತೆಯೇ ಒಂದು ಸಂಚಿಕೆಯನ್ನು ಮಾಡಿದ್ದೀವಿ. ಅಲ್ಲಿ ಕೂಡ ಅಮ್ಜದ್ ಖಾನ್ ಅವರ ಪ್ರಸ್ತಾಪ ಇದೆ. ಆದರೆ ಅಮ್ಜದ್ ಖಾನ್ ಅವರನ್ನು ಕುರಿತಂತೆಯೇ ಪ್ರತ್ಯೇಕವಾಗಿ ಒಂದು ಸಂಚಿಕೆಯನ್ನು ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಡುವ ಮೂಲಕ ಮಾಡಿದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.